ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ನ ನನ್ನ ಮಗಳು ಗ್ರೂಮಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಮೇಕಪ್ ಮಾಡಿಬಿಟ್ಟು ತಲೆ ಎಲ್ಲ ಬಾಚಿ ರೆಡಿ ಮಾಡಿಬಿಟ್ಟೆ. ಅದೇ ನಮ್ಮದು ಫಸ್ಟ್ ಕೆಲಸ. ಮೀಶೋದಲ್ಲಿ ಒಂದು ಗ್ರಾಸ್ ಬುಕ್ ಮಾಡಿದ್ದೆ, ಆರ್ಟಿಫಿಷಿಯಲ್ ಗ್ರಾಸು. ಟಿ ವಿ ಸ್ಟ್ಯಾಂಡ್ ಮುಂದೆ ಹಾಕೋಣ ಅಂತ ಹೇಳ್ಬಿಟ್ಟು ಹೇಗೆ ಬಂದಿದೆ ಅಂತ ಓಪನ್ ಮಾಡ್ತಿದ್ದೀನಿ. ಹೇಗೆ ಬಂದಿದೆ ಅಂತ ಓಪನ್ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಟಿ ವಿ ಮುಂದೆ ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದನ್ನು ನಾನು ಜಸ್ಟ್ 130 ರುಪೀಸ್ಗೆ ಮೀಶೋದಲ್ಲಿ ಬೈ ಮಾಡಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಅದು ಗ್ರಾಸ್ ಕೂಡ ತುಂಬ ಥಿಕ್ನೆಸ್ ಆಗಿದೆ. ನಾನು ಇದಕ್ಕೆ ಫಸ್ಟು ಒಂದು ಶೀಟ್ ಹಾಸಿದ್ದೆ. ಅದೇನಾಗೋದು ಅಂದರೆ ತುಂಬ ಜರುಗಾಡೋದು. ಅದರಿಂದ ಇಟ್ಟಿರೋ ಪ್ಲಗ್ಗಳು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಥರ ಆಗೋದು. ಈಗ ನನಗೆ ಆ ಸಮಸ್ಯೆ ಇಲ್ಲ, ಯಾಕಂದರೆ ಅದು ಮ್ಯಾಟು ತುಂಬ ಚೆನ್ನಾಗಿದೆ. ನೋಡೋದಕ್ಕೂ ಅಟ್ರಾಕ್ಷನ್ನಾಗಿ ಕಾಣಿಸುತ್ತೆ. ಆ ಟಿ ವಿ ಸ್ಟ್ಯಾಂಡೇ ಒಂದು ಲುಕ್ ಬರೆಸಿದೆ. ನಾನು ಎಸ್ಟರ್ಡೇ ಲಾಗಲ್ಲಿ ಒಂದು ಪಿಂಗಾಣಿ ಜಾರ್ ತೊಗೊಂಡೆ ಅಂತ ಹೇಳಿದೆ, ಪಾಟ್ ಮನಿ ಪ್ಲ್ಯಾಂಟ್ ಹಾಕೋದಕ್ಕೆ. ಇದು ಹೇಗೆ ಬಂದಿದೆ, ಅದು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ನಿನ್ನೆ ವ್ಲಾಗ್ ನೋಡಿದವರಿಗೆ ಗೊತ್ತಾಗುತ್ತೆ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳ್ಬಿಟ್ಟು. ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೋಗಿ ನೋಡಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಸೋರೆಕಾಯಿ ಬಳಸ್ಕೊಂಡು ಪಪ್ಪು ಮಾಡಿದ್ದೆ. ಇದನ್ನು ಮಾಡೋದಕ್ಕೆ ನಮಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಬೇಕಾಗುತ್ತೆ. ಎರಡನ್ನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕಿ ಎರಡನ್ನೂ ಹಾಫ್ ಆನ್ ಅವರ್ ನೆನೆಸಿದಕ್ಕೆ ಇಟ್ಟಿದ್ದೆ. ನೆನೆಸ್ಬಿಟ್ಟು ಮಾಡೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಸೋರೆಕಾಯಿನ ಒಂದು ಸೋರೆಕಾಯಿನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ನಮಗೆ ಹೇಗೆ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ಎರಡೂ ಬೇಳೆನೂ ಕುದಿ ಬಂದಮೇಲೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 4-5 ಹಸಿಮೆಣ್ಸಿನ್ಕಾಯಿ. ಸ್ವಲ್ಪ ಖಾರ ಕಡಿಮೆನೇ ಇದ್ದರೆ ಚೆನ್ನಾಗಿರುತ್ತೆ ಪಪ್ಪುಗೆ, ಹಾಗಾಗಿ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬೇಕಾಗಲ್ಲ. ಆಮೇಲೆ ನಮ್ಮ ಹತ್ರ ಯಾವ್ಯಾವ ಸೊಪ್ಪಿರುತ್ತೆ, ಪಾಲಕ್ಕು ಮೆಂತೆ ಇದ್ದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಮೆಂತೆ ಸೊಪ್ಪಿರಲಿಲ್ಲ, ಪಾಲಕ್ ಸೊಪ್ಪಿತ್ತು. ಆಮೇಲೆ ಒಂದು 2 ಚಿಕ್ಕ ಸೈಜಿಂದು ಟೊಮೊಟೊ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಒಂದು 2-3 ವಿಷಲ್ ಓಡಿಸ್ಬೇಕು. ಆ 2-3 ವಿಷಲ್ ಆದಮೇಲೆ ಹಸಿಯ ಗುಂಡು ತೊಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡಬೇಕು. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು, ಒಣಮೆಣ್ಸಿನ್ಕಾಯಿ 1-2. ನನ್ನ ಹತ್ರ ಕರಿಬೇವು ಖಾಲಿ ಆಗಿತ್ತು. ಕರಿಬೇವಿದ್ದರೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಮೇಲೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಮಾಡಿ ಒಂದ್ಸರಿ ಟ್ರೈ ಮಾಡಿ. ಇಷ್ಟಪಡದೇ ಇರೋರು, ಸೊಪ್ಪನ್ನ ತಿನ್ನದೇ ಇರೋರು ಯಾಕೆ ಅಳ್ತಾ ಇರೋದು? ಸರಿ ಸಾರಿ, ಬಾ ಎದ್ದವೆಲ್ಲಿ ಊಟ ಮಾಡೋಣ. ಸಾರಿ. ನನ್ನ ಮಗಳಿಗೆ ನಾನು ಬೈದೆ ಅಂತ ಹೇಳ್ಬಿಟ್ಟು ಅವಳು ಮುನಿಸ್ಕೊಂಡು ಹೋಗಿ ಮಲ್ಕೊಂಡಿದ್ಲು. ಈಗಿನ ಮಕ್ಕಳು ಹೇಗೆ ಅಂತಂದರೆ ಮುನಿಸ್ಕೊಳ್ಳೋದು ಹೇಗೆ ಅಂತ ಚಿಕ್ಕ ವಯಸ್ಸಿಂದಲೇ ತಿಳ್ಕೊಬಿಟ್ಟಿದ್ದಾರೆ. ಮಗಳನ್ನ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ಅವಳಿಗೆ ತುಂಬ ಇಷ್ಟ ಪಾರ್ಕ್ ಅಂದರೆ. ಇತ್ತೀಚೆಗೆ ನಾವು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅವಳನ್ನ ಆಟ ಆಡೋದಕ್ಕೆ ಪಾರ್ಕಿಗೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಟೈಮೇ ಸಿಕ್ಕಿರಲಿಲ್ಲ. ಹಿಡ್ಕೊ ನಿಲ್ಸಲ್ಲಂತೆ ಪಾಪ. ಮಕ್ಕಳೆಲ್ಲ ತುಂಬ ಕಿರ್ಚಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ಮಗಳು ತುಂಬ ಖುಷಿಯಾದಳು. ಸ್ವಲ್ಪ ತುಂಬ ದಿನಗಳಾದಮೇಲೆ ಆಟ ಆಡೋದಕ್ಕೆ ಪಾರ್ಕಿಗೆ ಕರ್ಕೊಂಡೋದ್ವಿ. ಈ ಊರಿಗೆ ಓಡಾಡೋದು ಸ್ವಲ್ಪ ಜಾಸ್ತಿ ಆಗಿತ್ತು, ಹಾಗಾಗಿ ಎಲ್ಲೂ ಅವಳನ್ನ ಕರ್ಕೊಂಡು ಹೋಗಿರಲಿಲ್ಲ.
ಇಲ್ಲಿ ನಾನು ಸ್ವಲ್ಪ ಅವಳನ್ನ ಜಾಸ್ತಿ ಹೊರಗಡೆ ಬಿಡದೇ ಇರೋ ಕಾರಣ ಅವಳಿಗೆ ವಾರದಲ್ಲಿ 1 ಸರಿ 2 ಸರಿ ಪಾರ್ಕಿಗೆ ಕರ್ಕೊಂಡೋಗಿಲ್ಲ ಅಂದರೆ ತುಂಬ ಬೇಜಾರಾಗೋಗ್ಬಿಡ್ತಾಳೆ. ಎಲ್ಲ ಗೇಮ್ಗಳನ್ನೂ ಒಂದೊಂದು ಸರಿ ಟ್ರೈ ಮಾಡಿಬಿಟ್ಲು. ಅವಳ ಕೈಲಿ ಆಗದೇ ಇರೋದನ್ನು ನಾನು ಆಡಲೇಬೇಕು ಅನ್ನೋ ಆಟ ಆಗಿತ್ತು. ಅದಕ್ಕೆ ನಮ್ಮ ಮನೆಯವರು ಒಂದು ಕಂಬಿ ಮೇಲೆ ಇಟ್ಕೊಂಡು ನಿಲ್ಲಿಸ್ಬಿಟ್ರು. ತುಂಬ ಹಠ ಮಾಡ್ತೀಯ, ಅಲ್ಲೇ ಇರು ನೀನು ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಹೇಗೆ ಅಂತಂದರೆ ಅವ್ರಿಗೆ ಕರ್ಕೊಂಡೋಗಿ ಎಷ್ಟು ಆಡಿಸಿದ್ರೂ ಸಮಾಧಾನನೇ ಇಲ್ಲ. ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ. ಆಟ ಆಡೋದು ಮುಗಿಸ್ಬಿಟ್ಟು ಎಷ್ಟು ಕರೆದ್ರೂ ತುಂಬ ಒತ್ತಾಯ ಮಾಡ್ಕೊಂಡು ಕರ್ಕೊಬಂದ್ವಿ. ಕರ್ಕೊಂಡೋಗೋದು ಒಂದು ಆಟ ಆದರೆ ಕರ್ಕೊಂಡೋಗೋ ತನಕ ಅಲ್ಲಿಂದ ಆಟ ಮುಗಿಸ್ಕೊಂಡು ವಾಪಸ್ ಕರ್ಕೊಂಬರೋದೊಂದು ಸರ್ಕಸ್ ಆಗುತ್ತೆ. ಎಷ್ಟಾದರೂ ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ. ಮತ್ತೆ ಆಡಿದ್ದನ್ನೇ ನಾನು ಆಡಬೇಕು ಅಂತ ಹಠ ಮಾಡ್ಕೊಂಡು ಹೋಗ್ತಾಯಿದ್ಲು. ಅವ್ರ ಅಪ್ಪನಿಗೂ ಸಾಕು ಸುಸ್ತಾಗಿತ್ತು. ಬಟ್ ಅವಳು ಖುಷಿಯಾಗಿ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಮತ್ತೆ ಆಡಿಸಿದ್ರು. ನಮ್ಮ ಮನೆಯವರೇ ಅವಳ ಹಿಂದೆ ಓಡಾಡಿ ಸುಸ್ತಾಗಿ ಹೋಗ್ಬಿಟ್ರು. ಒಂಥರ ಟೆಂಪಲ್ ರನ್ ಮಾಡಿಸ್ಬಿಟ್ಲು. ಆಮೇಲೆ ಅವಳೇ ಅವ್ರು ಬರಲ್ಲ, ನಾನು ಆಟಾಡ್ಸಲ್ಲ ಅಂದಿದ್ದಕ್ಕೆ ಅವಳೇ ಹೊಸ ಗೇಮ್ಗಳನ್ನ ಟ್ರೈ ಮಾಡ್ತಾಯಿದ್ಲು. ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಮಕ್ಕಳಿಗೆ ಇಷ್ಟೊಂದು ಬೇಜಾರಾಗೋದಿಲ್ಲ, ಹಾಗೆ ಆಟನೂ ಮಾಡೋದಿಲ್ಲ. ಯಾಕಂತಂದರೆ ಅಲ್ಲಿ ಸ್ಕೂಲಲ್ಲಿ ಅವರಿಗೆ ಗೇಮ್ಸು, ಆ್ಯಕ್ಟಿವಿಟೀಸು ಈ ರೀತಿ ಎಲ್ಲ ಮಾಡಿ ಅವರಿಗೆ ಸುಸ್ತು ಮಾಡಿ ಕಳಿಸಿರ್ತಾರೆ. ಬಂದು ಊಟ ಮಾಡಿ ಮಲ್ಕೊಂಬಿಟ್ರೆ ಸುಸ್ತಾಗಿರುತ್ತೆ ಅವರಿಗೆ. ಬಟ್ ಈಗ ಎಲ್ಲೂ ಹೊರಗಡೆ ಓಡಾಡದೇ ಇರೋದ್ರಿಂದ ಮಕ್ಕಳಿಗೆ ಈ ಥರ ಫನ್ ಆ್ಯಕ್ಟಿವಿಟೀಸ್ ಬೇಕಾಗುತ್ತೆ. ಈ ವರ್ಷ ನಾನು ನನ್ನ ಮಗಳನ್ನ ಸ್ಕೂಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅವಳಿಗೆ 3 ಇಯರ್ಸ್ ಫುಲ್ ಕಂಪ್ಲೀಟ್ ಆಯಿತು. ನರ್ಸರಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ. ಈಗ ಅವಳಿಗೆ ಸ್ವಲ್ಪ ದೊಡ್ಡೋಳಾಗಿಬಿಟ್ಟಿದ್ದಾಳಲ್ವ, 3.5 ಇಯರ್ಸ್ ಮೇಲಾಗಿರೋದ್ರಿಂದ ಅವಳಿಗೆ ಸ್ಕೂಲ್ಗೆ ಹೋಗಬೇಕು ಅಂತ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ದಿನ ಕೇಳ್ತಾಳೆ ನಾನು ಯಾವಾಗ ಸ್ಕೂಲ್ಗೆ ಹೋಗೋದು ಅಂತ. ಹೋಗುವಾಗ ಹೇಗೆ ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ತುಂಬ ಅವಳು ಎಕ್ಸೈಟ್ ಆಗಿದ್ದಾಳೆ. ಇವತ್ತಿನ ದಿನ ಎಲ್ಲ ನನ್ನ ಮಗಳ ದಿನವೇ ಆಗಿತ್ತು. ನನ್ನ ಮಗಳು ಇವತ್ತು ತುಂಬ ಎಂಜಾಯ್ ಮಾಡಿಕೊಂಡು ಫುಲ್ ಸುಸ್ತಾಗಿ ಹೋಗಿದ್ಲು. ಹಾಗೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಅಲ್ಲ ನಾವು ಅಷ್ಟು ಆಟ ಆಡಿಸ್ಕೊಂಡು ಕರ್ಕೊಬಂದರು. ಅವಳು ಮತ್ತೆ ಮನೆಯಲ್ಲಿ ಎಲ್ಲನೂ ಟ್ರೈನ್ ಥರ ಆಟ ಸಾಮಾನು ಎಲ್ಲ ಜೋಡಿಸ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಇನ್ನು ಮಲ್ಗೋ ತನಕಲೂ ಇದೇ ಥರ ಆಟ ಆಡ್ತಾನೆ ಇರ್ತಾಳೆ. ಅವಳು ಮಲ್ಕೊಂಡ್ಮೇಲೆ ಇದೆಲ್ಲ ನಾನು ಜೋಡಿಸಿಟ್ಟೆ ಮಲ್ಕೋಬೇಕು. ಇದು ನನಗೆ ಡೈಲಿ ಒಂದು ಕೆಲಸ ಅವಳದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್. ಇಲ್ಲಿಗೆ ಬಂದು ಕತ್ಕೊಂಡಿದ್ದಾರೆ. ಇಲ್ಲಿಗೆಲ್ಲ ಬಂದಿದ್ದಾರೆ. 3 ಜನ ಇದ್ದಾರೆ. ಇಲ್ಲಿ 3 ಜನ.